ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾವಿತ್ರಿ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡಕ್ಕೆ ಹೊರಟಿರೋದು ವೆಜಿಟೇಬಲ್ ಪಲಾವ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಹುಣಸೆ ಹಣ್ಣು 2 ಇಂಚು, ಗಸಗಸೆ 1 ಟೀ ಸ್ಪೂನ್, ಲವಂಗ 4, ಚಕ್ಕೆ 4 ಇಂಚು ಮುರಿದುಬಿಟ್ಟು ಹಾಕೋತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ 6, ಕೊತ್ತಂಬರಿ ಸೊಪ್ಪು 2 ಹಿಡಿ, ಪುದೀನ 1 ಹಿಡಿ, ಹಸಿ ಶುಂಠಿ 2 ಇಂಚು, ಬೆಳ್ಳುಳ್ಳಿ 1 ಗೆಡ್ಡೆ, ನೀರು ಅರ್ಧ ಬೌಲ್. ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಕೊಂಬಂದಿದ್ದೀನಿ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊತೀನಿ. ಇವಾಗ ಒಗ್ಗರಣೆ ಹಾಕೊಬೇಕು. ಕುಕ್ಕರ್ ಇಟ್ಕೊಂಡು ಅರ್ಧ ಬೌಲ್ನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಅನಾನಸ್ ಹೂ 2, ಸೋಂಪು ಕಾಳು 1 ಟೀ ಸ್ಪೂನ್, ಏಲಕ್ಕಿ 3, ಜಾಪತ್ರೆ 1, ಮರಾಠಿ ಮೊಗ್ಗು 4, ಕಲ್ ಹೂವು ಅರ್ಧ ಟೀ ಸ್ಪೂನ್, ಕಸೂರಿ ಮೇಥಿ 1 ಟೇಬಲ್ ಸ್ಪೂನ್, ಪಲಾವ್ ಎಲೆ 3. 1 ನಿಮಿಷ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಬೇಕು. ಉದ್ದವಾಗಿ ಕಟ್ ಮಾಡಿರೋಂಥ ಈರುಳ್ಳಿ 2 ದೊಡ್ಡ ಗಾತ್ರದ್ದು, ಡಬಲ್ ಬೀನ್ಸ್ 15 ರಾತ್ರಿನೇ ನೆನೆಸ್ಬಿಟ್ಟು ತಗೊಂಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ತಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. 2 ನಿಮಿಷ ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಹಸಿ ಬಟಾಣಿ 3/4 ಬೌಲ್. ನಿಮ್ಮ ಹತ್ರ ಇದ್ದರೆ ಇದು ತಗೊಳ್ಳಿ, ಇಲ್ಲಾಂದರೆ ಒಣಗಿರೋ ಬಟಾಣಿನೇ ರಾತ್ರಿನೇ ನೆನೆಸ್ಬಿಟ್ಟು ತಗೋಬೋದು. 1 ನಿಮಿಷ ಫ್ರೈ ಮಾಡ್ಕೋಬೇಕು. ಉದ್ದವಾಗಿ ಕಟ್ ಮಾಡಿರೋಂಥ ಮೀಡಿಯಮ್ ಸೈಜ್ ಕ್ಯಾರೆಟ್ 1, ಉದ್ದವಾಗಿ ಕಟ್ ಮಾಡಿರೋಂಥ ಹುರುಳಿಕಾಯಿ 8, ಉದ್ದವಾಗಿ ಕಟ್ ಮಾಡಿರೋಂಥ ನವಿಲುಕೋಸು 1 ಸಣ್ಣ ಗಾತ್ರದ್ದು, ಉಪ್ಪು 1 ಟೇಬಲ್ ಸ್ಪೂನ್. ಮೀಡಿಯಮ್ ಉರಿ ಇಟ್ಕೊಂಡು 3 ನಿಮಿಷ ಫ್ರೈ ಮಾಡ್ಕೋಬೇಕು. ಇವಾಗ ರುಬ್ಬಿರೋಂಥ ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ, ಈ ಥರ ಎಣ್ಣೆ ಬಿಡ್ತಾ ಬರಬೇಕು. ಈ ಗ್ಲಾಸಲ್ಲಿ 1.5 ಗ್ಲಾಸ್ ಅಷ್ಟು ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿನ 2 ಸಲ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ. ನೀಟಾಗಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲೇ 3 ಗ್ಲಾಸ್ ಅಷ್ಟು ನೀರು ಹಾಕೋತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀಟಾಗಿ ಒಂದ್ಸರಿ ತಿರುಗಿಸ್ಕೋಬೇಕು. ಈ ಥರ ಯಾವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಕುಕ್ಕರ್ ಲಿಡ್ ಮುಚ್ಕೋಬೇಕು. ಕುಕ್ಕರ್ ವಿಷಲ್ ಹಾಕೋತಾ ಇದ್ದೀನಿ. 1 ವಿಷಲ್ ಕೂಗಿಸ್ಕೋಬೇಕು. 1 ವಿಷಲ್ ಆಗಿದೆ, ಗ್ಯಾಸ್ ಆಫ್ ಮಾಡ್ಕೊತೀನಿ. ವಿಷಲ್ ಬಿಟ್ಟಿದೆ, ಓಪನ್ ಮಾಡ್ತಾ ಇದ್ದೀನಿ. ಒಂದ್ಸರಿ ಚೆನ್ನಾಗಿ ಕೆಳಗಿಂದ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ವೆಜಿಟೇಬಲ್ ಪಲಾವ್ನ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ.